ಯಲ್ದೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತಕ್ಷಣ ಆಂಬ್ಯುಲೆನ್ಸ್ ಸೌಲಭ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಮಾತನಾಡಿದ ಗ್ರಾಮಸ್ಥ ಅರವಿಂದ್, ಕಳೆದ 10 ರಿಂದ 15 ವರ್ಷಗಳಿಂದ ತಾಲೂಕು ಆರೋಗ್ಯಾಧಿಕಾರಿ, ಜಿಲ್ಲಾ ಆರೋಗ್ಯಾಧಿಕಾರಿ, ಜಿಲ್ಲಾಧಿಕಾರಿ ಸೇರಿದಂತೆ ಹಾಲಿ ಹಾಗೂ ಮಾಜಿ ಶಾಸಕರಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆರೋಪಿಸಿದರು. ನಮ್ಮ ಹೆಸರು ಅರವಿಂದ್ ಅಂತ. ಇದೇ ಯಲ್ದೂರು ಗ್ರಾಮದ ವಾಸಿಗಳು. ನಾವು ಸುಮಾರು ಒಂದು 10-15 ವರ್ಷದಿಂದ ಆಂಬುಲೆನ್ಸ್ ಬೇಕು ಅಂತೇಳಿ ನಾವು ಮನವಿಗಳನ್ನ ಕೊಡ್ತಾನೇ ಇದ್ದೀವಿ. ತಾಲೂಕು TH ಅವ್ರಿಗೆ ಕೊಟ್ಟಿದ್ವಿ, DH ಅವ್ರಿಗೆ ಕೊಟ್ಟಿದ್ವಿ, DC ಅವ್ರಿಗೂ ಕೊಟ್ಟಿದ್ವಿ. ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಇಲ್ಲಿವರೆಗೂ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ನಾವು ಹಾಲಿ ಶಾಸಕರಿಗೂ ಮಾಜಿ ಶಾಸಕರಿಗೂ ಅವರು ಆರೋಗ್ಯ ಸಚಿವರಾಗಿದ್ದಾಗ ಕೂಡ ಮನವಿ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಯಾವುದೇ ರೀತಿ ಅನುಕೂಲ ನಮಗೆ ಸರ್ಕಾರದಿಂದ ಆಗಿಲ್ಲ. 24/7 ಆಸ್ಪತ್ರೆ ಎಂಬ ಹೆಸರಿದ್ದರೂ ವೈದ್ಯರು ಹಾಗೂ ಸಿಬ್ಬಂದಿ ಕೊರತೆಯಿಂದ ರೋಗಿಗಳಿಗೆ ಸಮರ್ಪಕ ಚಿಕಿತ್ಸೆ ದೊರೆಯುತ್ತಿಲ್ಲ. ಆಸ್ಪತ್ರೆಯ ಸ್ವಚ್ಛತೆ ಸಂಪೂರ್ಣ ಹದಗೆಟ್ಟಿದ್ದು, ಸೊಳ್ಳೆಗಳ ಕಾಟ ಹೆಚ್ಚಾಗಿರುವುದರಿಂದ ಚಿಕಿತ್ಸೆಗಾಗಿ ಬರುವ ರೋಗಿಗಳು ಮತ್ತಷ್ಟು ತೊಂದರೆ ಅನುಭವಿಸುವಂತಾಗಿದೆ ಎಂದು ದೂರಿದರು. ಆಸ್ಪತ್ರೆಗೆ ಸಂಪರ್ಕಿಸುವ ರಸ್ತೆ ಕೂಡ ಸಂಪೂರ್ಣ ಹದಗೆಟ್ಟಿದ್ದು, ಮಳೆಗಾಲದಲ್ಲಿ ರೋಗಿಗಳನ್ನು ಆಸ್ಪತ್ರೆಗೆ ಸಾಗಿಸುವುದು ದುಸ್ತರವಾಗಿದೆ. ಇದು 24/7 ಏನು 24 ಅವರ್ಸ್ ಹಾಸ್ಪಿಟ್ಲ್ ಅಂತೇಳಿ ಹಾಕಿದ್ದಾರೆ ಇಲ್ಲಿ. ಬಟ್ ಏನಿಲ್ಲ, ಹಾಸ್ಪಿಟ್ಲಲ್ಲಿ ವೈದ್ಯಾಧಿಕಾರಿಗಳು ಸರಿಯಾಗಿರೋದಿಲ್ಲ. ನಮ್ಗೆ ಯಾವುದೇ ರೀತಿ ಸಿಬ್ಬಂದಿ ಕೊರತೆ ಜಾಸ್ತಿ ಇದೆ. ಅಲ್ಲಿ ಸಿಬ್ಬಂದಿ ಇರೋರು ಪಾಪ ಅವ್ರಿಗೇನು ಎಷ್ಟು ಕೆಲಸ ಅಂತ ಮಾಡೋಕ್ಕಾಗುತ್ತೆ, ಏನು ಕೆಲಸನೂ ಇಲ್ಲಿ ನಡೀತಾ ಇಲ್ಲ. ದಯವಿಟ್ಟು ಇಲ್ಲಿ ಸಿಬ್ಬಂದಿನೂ ಬೇಕಾಗಿದೆ. ಜೊತೆಗೆ ಏನಂದರೆ ಈ ಹಾಸ್ಪಿಟ್ಲ್ ಸ್ವಚ್ಛತೆ ಅಂತೂ ತೀರಾ ಝೀರೋ. ನೀವೇ ನೋಡ್ಬೋದು ಇಲ್ಲಿ ಯಾವ ಥರ ಪರಿಸ್ಥಿತಿ ಇದೆ ಪರಿಸರ ಅಂತ. ಇಲ್ಲಿ ಹಾಸ್ಪಿಟ್ಲಲ್ಲಿ ಕಾಯಿಲೆ ವಾಸಿ ಮಾಡ್ಕೊಳಕ್ಕೆ ಬಂದರೆ ಇನ್ನು ಇಲ್ಲಿಂದ ಇರೋ ಸೊಳ್ಳೆಗಳು ಕಚ್ಕೊಂಡು ಇನ್ನೂ ಕಾಯಿಲೆ ಜಾಸ್ತಿ ಮಾಡ್ಕೋಬೇಕು, ಆ ಪರಿಸ್ಥಿತಿಯಲ್ಲಿದೆ. ಇದಲ್ಲದೆ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದ ಕಾರಣ ತುರ್ತು ಸಂದರ್ಭಗಳಲ್ಲಿ ಖಾಸಗಿ ವಾಹನಗಳಿಗಾಗಿ ಕಾಯಬೇಕಾಗುತ್ತಿದ್ದು, ಅಮೂಲ್ಯ ಸಮಯ ವ್ಯರ್ಥವಾಗಿ ಪ್ರಾಣಾಪಾಯದ ಘಟನೆಗಳು ಸಂಭವಿಸುವ ಭೀತಿ ಎದುರಾಗಿದೆ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದರು. ನಾನು ಯಲ್ದೂರು ನಿವಾಸಿ. ನಾನು ಇಲ್ಲಿ 5 ಇಯರ್ಸಿಂದ ಇಲ್ಲೇ ಬರ್ತಾ ಇದ್ದೀನಿ. ನನಗೆ 2 ಮಕ್ಕಳು ಆಗಿದ್ದಾರೆ. ಇಲ್ಲಿ ಮೇಯ್ನ್ ಎಮರ್ಜೆನ್ಸಿದಲ್ಲಿ ಇಲ್ಲಿ ಒಂದು ಆ್ಯಂಬುಲೆನ್ಸ್ ಇಲ್ಲ. ಇಲ್ಲಿ ಹೆಡ್ ಕ್ವಾರ್ಟರ್ಸಲ್ಲಿ 10,000 ಜನ ಇದ್ದಾರೆ, ಆದ್ರೂ ಒಂದು ಆ್ಯಂಬುಲೆನ್ಸ್ ಇಲ್ಲ. ಇಲ್ಲಿ ಎಮರ್ಜೆನ್ಸಿಗೆ ತುಂಬ ಕಷ್ಟ ಆಗ್ತಾಯಿದೆ. ಪ್ರೆಗ್ನೆಂಟ್ ಲೇಡೀಸ್ಗೆ ಮತ್ತು ಮಕ್ಕಳಿರೋ ಜನರಿಗೆ ತುಂಬ ಕಷ್ಟ ಆಗ್ತಾಯಿದೆ. ನಮ್ಮ ಊರಿಗೆ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಡಿ. ಇವಾಗ ಎಮರ್ಜೆನ್ಸಿನಲ್ಲಿ ವೆಹಿಕಲ್, ಅದೇ ಪ್ರೈವೇಟ್ ವೆಹಿಕಲ್ಲು ಹುಡ್ಕೋದು ತುಂಬ ಕಷ್ಟ ಆಗುತ್ತೆ. ಅದರಿಂದ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಕೆಲವೊಮ್ಮೆ ಪೇಷಂಟ್ಸ್ಗೆ ಅದು ಪ್ರಾಣ ಅಪಾಯನೂ ಆಗುತ್ತೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಊರಿಗೆ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಡಿ ಗೌರ್ಮೆಂಟ್ಗೆ. ಇದೇ ವೇಳೆ ಆಸ್ಪತ್ರೆಯಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಯನ್ನು ನೇಮಕ ಮಾಡುವುದು, ಆಸ್ಪತ್ರೆಯ ಸ್ವಚ್ಛತೆ ಕಾಪಾಡುವುದು, ಸಂಪರ್ಕ ರಸ್ತೆ ಅಭಿವೃದ್ಧಿ ಪಡಿಸುವುದು ಹಾಗೂ ಶಾಶ್ವತ ಆಂಬ್ಯುಲೆನ್ಸ್ ವ್ಯವಸ್ಥೆ ಕಲ್ಪಿಸುವಂತೆ ಗ್ರಾಮಸ್ಥರು ಸರ್ಕಾರವನ್ನು ಒತ್ತಾಯಿಸಿದರು. ಸಮಸ್ಯೆಗಳನ್ನು ಶೀಘ್ರ ಪರಿಹರಿಸದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಚಂದ್ರಶೇಖರ್, CTV ನ್ಯೂಸ್, ಶ್ರೀನಿವಾಸಪುರ.